ಯುಎಸ್ ಪ್ರೆಸಿಡೆಂಟ್ ಟ್ರಂಪ್ ಅವರ ಹೊಸ ಟ್ರೇಡಿಂಗ್ ಮಂತ್ರ ಏನಂದ್ರೆ ರೆಸಿಪ್ರೋಕಲ್ ಟ್ಯಾರಿಫ್ಸ್. ಅಂದ್ರೆ ಇಂಡಿಯಾನೋ ಅಥವಾ ಬೇರೆ ಯಾವುದೇ ದೇಶನೋ ಯುಎಸ್ ಗೂಡ್ಸ್ಗಳಿಗೆ ಯಾವುದೇ ಟ್ಯಾರಿಫ್ ಇಂಪೋಸ್ ಮಾಡಿದ್ರು ಇನ್ ರಿಟರ್ನ್ ಯುಎಸ್ ಅದೇ ಟ್ಯಾರಿಫ್ ಅನ್ನು ಇಂಪೋಸ್ ಮಾಡುತ್ತೆ. ಟ್ಯಾರಿಫ್ ಅನ್ನೋದು ಬಾರ್ಡರ್ ಫೀ ಅಥವಾ ಬೇರೆ ದೇಶದಿಂದ ಬರೋ ಗೂಡ್ಸ್ಗಳಿನ ಟ್ಯಾಕ್ಸ್. ಇದು ಇಂಪೋರ್ಟೆಡ್ ಗೂಡ್ಸ್ ಅನ್ನು ಹೆಚ್ಚು ಎಕ್ಸ್ಪೆನ್ಸಿವ್ ಮಾಡುತ್ತೆ, ಗವರ್ನಮೆಂಟ್ಗೆ ರೆವೆನ್ಯೂ ಜನರೇಟ್ ಮಾಡುತ್ತೆ ಮತ್ತು ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಯಾಕೆ? ಇಂಡಿಯಾವನ್ನು ಸೇರಿಸಿ ಬೇರೆ ದೇಶಗಳು ಯುಎಸ್ ಮೇಲೆ ಹೆಚ್ಚು ಟ್ಯಾರಿಫ್ ಇಂಪೋಸ್ ಮಾಡ್ತಾರೆ. ಅದು ಯುಎಸ್ ಎಕನಾಮಿಯನ್ನು ಹಾರ್ಮ್ ಮಾಡುತ್ತೆ ಎಂದು ಟ್ರಂಪ್ ಬಿಲೀವ್ ಮಾಡ್ತಾರೆ. ಆದರೆ ಇಸ್ ಈ ರೈಟ್? ಇಂಡಿಯಾದ ಆವ್ರೇಜ್ ಟ್ಯಾರಿಫ್ ರೇಟ್ 8.5%, ಯುಎಸ್ದು 3% ಅಷ್ಟೇ. ಈಗ ಟ್ರಂಪ್ ಇದನ್ನು ಮ್ಯಾಚ್ ಮಾಡಬೇಕು ಅಂತ ಇದ್ದಾರೆ. ಟ್ರಂಪ್ ಅವರು ರಿಟರ್ನ್ ಆದಮೇಲೆ ಇಂಡಿಯಾ ಟ್ಯಾರಿಫ್ ಅನ್ನು ಸ್ಲೈಟ್ ಆಗಿ ರೆಡ್ಯೂಸ್ ಮಾಡಿದೆ. ಯುಎಸ್ ಇನ್ನ ಇಂಪ್ರೆಸ್ ಆಗಿಲ್ಲ. ನಮ್ಮ ಎಕ್ಸ್ಪೋರ್ಟ್ಸ್ ಅಲ್ಲಿ 18% ಯುಎಸ್ಗೆ ಹೋಗುತ್ತೆ. ಇದರಿಂದ ಇಂಡಿಯಾ ಪ್ರಾಬ್ಲಮ್ಸ್ ಫೇಸ್ ಮಾಡುತ್ತೆ. ಯುಎಸ್ ಹೈ ಟ್ಯಾರಿಫ್ಸ್ ಅನ್ನು ಇಂಪೋಸ್ ಮಾಡಿದ್ರೆ ಇಂಡಿಯನ್ ಗೂಡ್ಸ್ ಯುಎಸ್ ಅಲ್ಲಿ ಎಕ್ಸ್ಪೆನ್ಸಿವ್ ಆಗುತ್ತೆ ಮತ್ತು ಡಿಮಾಂಡ್ ಡ್ರಾಪ್ ಆಗಬಹುದು. ಈಗ ಟ್ರಂಪ್ ಅವರ ಪಾಲಿಸಿಯಿಂದ ಇಂಪ್ಯಾಕ್ಟ್ ಆಗಿದ ಇಂಡಿಯನ್ ಸೆಕ್ಟರ್ಸ್ ಗಳನ್ನು ನೋಡೋಣ. ಎಕ್ಸ್ಪರ್ಟ್ಸ್ ಪ್ರಕಾರ ಟ್ರಂಪ್ ಅವರ ರೆಸಿಪ್ರೋಕಲ್ ಟ್ಯಾರಿಫ್ಸ್ ನ ಇಂಪ್ಯಾಕ್ಟ್ ಮ್ಯಾನೇಜಬಲ್ ಆಗಿ ಇರುತ್ತೆ. ಆದರೆ ಅನ್ಸರ್ಟನಿಟಿ ಬಿಸ್ನೆಸ್ ಕಾನ್ಫಿಡೆನ್ಸ್ ಅನ್ನು ನೆಗೆಟಿವ್ ಆಗಿ ಅಫೆಕ್ಟ್ ಮಾಡಬಹುದು. ಅಂಡ್ ಎಸ್, ಡಿಮ್ಯಾಂಡ್ ನಿಜವಾಗ್ಲೂ ಕಡಿಮೆ ಆದರೆ ನಮಗೆ ರಿಸ್ಕ್ ಹೆಚ್ಚಾಗುತ್ತೆ. ಸೊ ಯಾರು ರೈಟ್ ಅಂತ ನಿಮಗೆ ಅನ್ಸುತ್ತೆ? ಇಂಡಿಯಾ ಆರ್ ದ ಯುಎಸ್? ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಇದೇ ಥರ ಹೆಚ್ಚು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.